ವೀಕ್ಷಕರೇ ನಮಸ್ಕಾರ. 10 ನಿಮಿಷ ಒಂದು ದಿನದಲ್ಲಿ ಈ ಒಂದು ಅಭ್ಯಾಸ ನಿಮ್ಮ ಒಂದು ಆರೋಗ್ಯನೇ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ನಿಮ್ಮ ಡೈಜೆಷನ್ನು, ಬ್ಲಡ್ ಶುಗರ್ಸು, ನಿಮ್ಮ ತೂಕ ಇಳಿಸ್ಬೇಕು, ಫ್ಯಾಟಿ ಲಿವರ್ನ ಕಡಿಮೆ ಮಾಡಬೇಕು ಅಂದರೆ ಬರೀ ದಿನದಲ್ಲಿ 10 ನಿಮಿಷ ಸಾಕು. ಯಾವುದೇ ರೀತಿಯ ಡಿಟಾಕ್ಸ್ ಡ್ರಿಂಕ್ಸ್ ಬೇಕಾಗಿಲ್ಲ, ಯಾವ ಥರದ್ದು ಜಿಮ್ ಮೆಂಬರ್ಶಿಪ್ಸು, ಸಪ್ಲಿಮೆಂಟ್ಸು ಅದು ಇದು ಅಂತ. ಇದು ನಮ್ಮ ತಂದೆ ತಾಯಿ, ಅಜ್ಜಿ ತಾತ ಇವರೆಲ್ಲ ನ್ಯಾಚುರಲ್ ಆಗಿ ಮಾಡ್ತಾಯಿದ್ರು. ಈಗ ಲಕ್ಷಾಂತರ ಜನ ಏನು ಮಾಡ್ತಾರೆ ಅಂದರೆ, ಊಟ ಮತ್ತು ರಾತ್ರಿ ಊಟ ಆದ ತಕ್ಷಣ ಸೋಫಾ ಮೇಲೆ ಕೂತ್ಕೊಳ್ಳೋದು ಅಥವಾ ಮಲ್ಕೊಳ್ಳೋದು ಅಥವಾ ಮಲ್ಕೊಂಡು ಟಿ ವಿ ನೋಡೋದು ಮಾಡ್ತಾ ಇರ್ತಾರೆ. ಈ ವಿಡಿಯೋಲಿ ನಾನು ಹೇಳ್ತೀನಿ, ನಾವು ಒಂದು 10 ನಿಮಿಷ ಊಟ ಮಾಡಿದ ಮೇಲೆ ಒಂದು ನಡೆಯೋದು, ಒಂದು ವಾಕಿಂಗ್ ಅನ್ನೋದು ಮಾಡಿದ್ರೆ ನಮ್ಮ ಶರೀರದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ, ಈ ಒಂದು ಸಿಂಪಲ್ ಅಭ್ಯಾಸ ಎಷ್ಟು ಪವರ್ಫುಲ್ ಇರುತ್ತೆ ಅಂತೇಳಿ. ಸೊ ಎಷ್ಟೊಂದು ಜನ ಊಟ ಆದ ತಕ್ಷಣ ನಡಿಬೇಕಾ, ಎಷ್ಟೊತ್ತು ನಡಿಬೇಕು, ಸೊ ಊಟ ಅರ್ಧ ಗಂಟೆ ಸ್ವಲ್ಪ ರೆಸ್ಟ್ ತೊಗೊಬೇಕಾ, ಅದರಿಂದ ನಿಜವಾಗ್ಲೂ ಡೈಜೆಷನ್ ಇಂಪ್ರೂವ್ ಆಗುತ್ತಾ, ಇದರಿಂದ ಶುಗರ್ ಲೆವೆಲ್ಸ್ ಇಂಪ್ರೂವ್ ಆಗುತ್ತಾ, ಫ್ಯಾಟಿ ಲಿವರ್ ರಿವರ್ಸ್ ಆಗುತ್ತಾ, ಹಲವಾರು ಕ್ವಶನ್ಸ್ ಇರುತ್ತೆ. ಸೊ ಈ ಒಂದು ಎಲ್ಲ ಥರದ್ದು ಕ್ವಶನ್ಸ್ಗೆ ಈ ವಿಡಿಯೋಲ್ಲ ಆನ್ಸರ್ ಇದೆ. ಮೊದಲನೇ ಒಂದು ಬೆನಿಫಿಟ್ ಅನ್ನೋದು ನೋಡಿ, ಜಸ್ಟ್ 10-20 ನಿಮಿಷ ವಾಕಿಂಗ್ ಊಟ ಮಾಡಿದ್ಮೇಲೆ ಸಂಜೆ ಹೊತ್ತು ಬಿಗ್ಗೆಸ್ಟ್ ಬೆನಿಫಿಟ್ ಅಂದರೆ ಬ್ಲಡ್ ಶುಗರ್ ಕಂಟ್ರೋಲು. ಈಗ ನೀವು ಊಟ ಮಾಡಿ ಎಸ್ಪೆಷಲಿ ಅನ್ನ, ಚಪಾತಿ, ಇಡ್ಲಿ, ದೋಸೆ, ಅದರ ಜೊತೆಗೆ ತುಂಬ ಸಿಹಿಯಾಗಿರೋ ಹಣ್ಣುಗಳು, ಸ್ವೀಟ್ಸು ಇಂಥವೆಲ್ಲ ತಿಂದಾಗ ಬ್ಲಡ್ ಶುಗರ್ ರೈಸ್ ಆಗುತ್ತೆ. ಆ ಥರ ಊಟ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಬ್ಲಡ್ ಶುಗರ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಆಮೇಲೆ ಜಾಸ್ತಿ ಹೊತ್ತು ಅದೇ ಥರ ರೈಸ್ಡ್ ಇರುತ್ತೆ. ಈಗ ಅದೇ ನೀವು ಊಟ ಮಾಡಿದ ಮೇಲೆ ಒಂದು ಜೆಂಟ್ಲ್ ವಾಕ್ ಥರ ಒಂದು 15-20 ನಿಮಿಷ ಓಡಾಡಿದ್ರೆ ನಿಮ್ಮ ಮಸಲ್ಸು ಗ್ಲೂಕೋಸ್ ಅನ್ನೋದನ್ನು ಬ್ಲಡ್ ಸ್ಟ್ರೀಮಿಂದ ಹೀರ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಒಂಥರ ಈ ಸ್ಪಾಂಜು ನೀರನ್ನು ಹೀರುತ್ತಲ್ಲ, ಆ ಥರ ಅಂದ್ಕೊಳ್ಳಿ. ಸೊ ಸಕ್ಕರೆ ಅಂಶನ ಮಸಲ್ಸು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಯಾಕಂದರೆ ನೀವು ನಡೀತಾ ಇದ್ದಾಗ ಮಸಲ್ಸ್ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಈ ಬ್ಲಡ್ ಶುಗರ್ ಸ್ಪೈಕ್ಸ್ ಅನ್ನೋದು ನಿಮ್ಮ ಶರೀರದಲ್ಲಿ ಕಡಿಮೆ ಆಗುತ್ತೆ. ಸೊ ಇನ್ಸುಲಿನ್ ಸೆನ್ಸಿಟಿವಿಟಿ ಅನ್ನೋದು ಇಂಪ್ರೂವ್ ಆಗುತ್ತೆ. ನಿಮ್ಮ ರಿಸ್ಕ್ ಆಫ್ ಡಯಾಬಿಟೀಸ್ ಅನ್ನೋದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಕಡಿಮೆ ಆಗುತ್ತೆ. ಹಲವಾರು ಇದಕ್ಕೆ ವೈಜ್ಞಾನಿಕವಾಗಿ ಸೈಂಟಿಫಿಕ್ ಸ್ಟಡೀಸ್ ಇದೆ, ಪ್ರೂಫ್ ಇದೆ. ಜಸ್ಟ್ ಒಂದು 20 ನಿಮಿಷ ಜೆಂಟಲ್ ವಾಕು ರಾತ್ರಿ ಊಟ ಆದಮೇಲೆ ಮಾಡಿದ್ರೆ ಬ್ಲಡ್ ಶುಗರ್ ಕಂಟ್ರೋಲ್ ತುಂಬ ಅದ್ಭುತವಾಗಿರುತ್ತೆ. ನಮ್ಮ ಜನರಿಗೆ ಇದು ತುಂಬ ಇಂಪಾರ್ಟೆಂಟ್, ನಮ್ಮ ದೇಶದವ್ರಿಗೆ. ಯಾಕಂದರೆ ಈ ಭಾರತದಲ್ಲಿ ತುಂಬ ಹೈ ರೇಟ್ ಆಫ್ ಡಯಾಬಿಟೀಸು, ಪ್ರೀ ಡಯಾಬಿಟೀಸು, ಫ್ಯಾಟಿ ಲಿವರ್ ಪ್ರಪಂಚದಲ್ಲಿ ಇದೊಂಥರ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂದ್ಕೊಳ್ಳಿ, ಶುಗರು, ಫ್ಯಾಟಿ ಲಿವರ್ಗೆ. ಎರಡನೇ ಒಂದು ಅದ್ಭುತವಾದ ಒಂದು ಬೆನಿಫಿಟ್ ಏನಂದರೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ. ಇದು ಎಷ್ಟೊಂದು ಜನಕ್ಕೆ ಈ ತಿಂದಮೇಲೆ ಹೊಟ್ಟೆ ಉಬ್ರ, ಹೊಟ್ಟೆ ಭಾರ, ಒಂಥರ ಸಂಕಟ ಆಗೋದು, ಹೊಟ್ಟೆ ಎಲ್ಲ ಒಂಥರ ಬಾಧೆ ಅಂತ ಇರ್ತಾರಲ್ಲ, ಒಂದು 10-20 ನಿಮಿಷ ವಾಕಿಂಗ್ ಮಾಡಿದ್ರೆ ಡೈಜೆಷನ್ ಮೂಮೆಂಟ್, ಅದೊಂದು ಮೊಟಿಲಿಟಿ ಅನ್ನೋದು ಸ್ಟಿಮ್ಯುಲೇಟ್ ಆಗ್ತಾ ಇರುತ್ತೆ. ನಾರ್ಮಲ್ ಡೈಜೆಸ್ಟಿವ್ ಮೂಮೆಂಟು, ತಿಂದಿರೋ ಆಹಾರ ಅದೆಲ್ಲ ಈಸಿಯಾಗಿ ಮೂವ್ ಆಗೋದಕ್ಕೆ ಈ ಮೂಮೆಂಟ್ ಅನ್ನೋದು ತುಂಬ ಹೆಲ್ಪ್ ಮಾಡುತ್ತೆ. ಎಷ್ಟೊಂದು ಜನ ನನಗೆ ಹೇಳ್ತಾರೆ, ಇಲ್ಲ ಅದೆಲ್ಲ ಮಾಡಿದ್ಮೇಲೆ ನನಗೆ ತುಂಬ ಹೊಟ್ಟೆಯಲ್ಲಿ ಉಬ್ಬರ, ಗ್ಯಾಸ್ಟ್ರಿಕ್ ಸಮಸ್ಯೆ, ಆ ಫುಲ್ನೆಸ್ ಅಂತಿತ್ತು, ಹೊಟ್ಟೆ ಎಲ್ಲ ಒಂಥರ ತುಂಬ ಬಾಧೆ ಅನಿಸ್ತಾ ಇತ್ತು, ಅದೆಲ್ಲ ಮಲಬದ್ಧತೆ ಎಲ್ಲ ಜಸ್ಟ್ ಒಂದು 2 ವಾರ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಜೆಂಟ್ಲ್ ವಾಕಿಂಗು, ತುಂಬ ಬ್ರಿಸ್ಕ್ ವಾಕಿಂಗು, ಬೆವರು ಸುರಿಯೋಂಥದ್ದೆಲ್ಲ ಊಟ ಮಾಡಿದ್ಮೇಲೆ ಜೆಂಟ್ಲ್ ವಾಕ್ ಮಾಡಬೇಕು. ಮೂರನೇ ಬೆನಿಫಿಟ್ಟು ತೂಕ, ವೆಯ್ಟ್ ಮ್ಯಾನೇಜ್ಮೆಂಟು. ಈಗ ಬರೀ 10 ನಿಮಿಷ ವಾಕಿಂಗ್ ಮಾಡೋದ್ರಿಂದ ಯಾರಿಗೇ ಆಗಲಿ ಬೊಜ್ಜು, ತೂಕ ಎಲ್ಲ ಕರಗೋಗೋದಿಲ್ಲ, ಅದು ಎಲ್ಲರಿಗೂ ಗೊತ್ತು. ಈಗ ಕೆಲವು ಟೈಮು ಏನೋ ಒಂದು ಬಿರಿಯಾನಿ, ಫ್ರೈಡ್ ಚಿಕನ್ನು, ಇನ್ನೊಂದು ಮತ್ತೊಂದು ಅಂತ ತಿಂದ್ಬಿಟ್ಟು ಅಲ್ಲಿ ಒಂದು 2000 ಕ್ಯಾಲರಿ ತಿಂದ್ಬಿಟ್ಟು ಬರೀ 10 ನಿಮಿಷ ನಡೆದ್ರೆ ನಾವು ಗೊತ್ತಲ್ಲ, ವೆಯ್ಟ್ ಲಾಸ್ ಅಂತೂ ಆಗೋದಿಲ್ಲ. ಬಟ್ ಏನಾಗುತ್ತೆ ಅಂದರೆ, ಈ ಎದ್ದು ಊಟ ಆದಮೇಲೆ ಒಂದು 20 ನಿಮಿಷ ವಾಕ್ ಮಾಡೋದು ಒಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ತಿಂಗಳಾನ್ಗಟ್ಲೆ, ವರ್ಷಾನ್ಗಟ್ಲೆ ಮಾಡ್ತಾ ಇದ್ದಾಗ ಅದು ಆ್ಯಡ್ ಆಗುತ್ತೆ. ಈಗ ನೀವು ಡೈಲಿ 10 ನಿಮಿಷ ನೈಟ್ ವಾಕ್ ಮಾಡ್ತೀರಾ ಅಂದ್ಕೊಳ್ಳಿ, ಒಂದು ವಾರದಲ್ಲಿ 70 ನಿಮಿಷ ಎಕ್ಸಸೈಸು. ಸೊ ಬೆಳಗ್ಗೆ ಅದ್ರ ಜೊತೆಗೆ ಬ್ರಿಸ್ಕ್ ವಾಕಿಂಗ್ ಒಂದು 30 ನಿಮಿಷ ಕಂಬೈನ್ ಮಾಡಿಕೊಂಡ್ರೆ, ಸೊ ಈ ಥರ ಒಂದು ರೆಗ್ಯುಲರ್ ಒಂದು ಹ್ಯಾಬಿಟ್, ಒಂದು ಅಭ್ಯಾಸ ಅನ್ನೋದು ಮಾಡ್ಕೊಂಡ್ಬಿಟ್ರೆ ನಿಮಗೆ ಈ ಕ್ಯಾಲರಿ ಬರ್ನಿಂಗು, ತೂಕ ನ್ಯಾಚುರಲ್ಲೇ ಕಡಿಮೆ ಆಗ್ತಾ ಹೋಗುತ್ತೆ. ಬೆಟರ್ ಇನ್ಸುಲಿನ್ ಕಂಟ್ರೋಲ್ ಇರುತ್ತೆ. ನಮ್ಮ ಓವರ್ ಆಲ್ ಮೆಟಬಾಲಿಕ್ ಹೆಲ್ತ್ ಅಂತೀವಲ್ಲ, ಅದು ಇಂಪ್ರೂವ್ ಆಗುತ್ತೆ. ಸೊ ಈ ಥರ ಸಣ್ಣ ಸಣ್ಣ ಒಂದು ಅಭ್ಯಾಸದಿಂದ ಒಂದು ಬಿಗ್ ರಿಸಲ್ಟ್ ಸಿಗುತ್ತೆ. 4ನೇ ಬೆನಿಫಿಟ್ಟು ನಮ್ಮ ದೇಶದವ್ರಿಗೆ ತುಂಬ ರೆಲೆವೆಂಟ್, ಈ ಫ್ಯಾಟಿ ಲಿವರ್. ಈಗ ಫ್ಯಾಟಿ ಲಿವರು ತುಂಬ ಸ್ಟ್ರಾಂಗ್ ಆಗಿ ಲಿಂಕ್ ಇರುತ್ತೆ. ಶುಗರು, BP, ಕೊಲೆಸ್ಟ್ರಾಲ್, ಇನ್ಸುಲಿನ್ ರೆಸಿಸ್ಟೆನ್ಸು, ಬೊಜ್ಜು, ಇದಕ್ಕೆ ಒನ್ ಆಫ್ ದ ಬೆಸ್ಟ್ ಟ್ರೀಟ್ಮೆಂಟ್ಸ್ ಫ್ಯಾಟಿ ಲಿವರ್ಗೆ ಅಂದರೆ ಇನ್ಸುಲಿನ್ ಸೆನ್ಸಿಟಿವಿಟಿ ಅನ್ನೋದನ್ನು ಇಂಪ್ರೂವ್ ಮಾಡಬೇಕು. ಈಗ ಊಟ ಮಾಡಿದ ಮೇಲೆ ಒಂದು 10-20 ನಿಮಿಷ ನಡೆದ್ರೆ ಆ ಇನ್ಸುಲಿನ್ ಸೆನ್ಸಿಟಿವಿಟಿ ಅನ್ನೋದು ಇಂಪ್ರೂವ್ ಆಗುತ್ತೆ. ಬರೀ ನಡೆಯೋದ್ರಿಂದ 10-20 ನಿಮಿಷ ಅದರಿಂದನೇ ಫ್ಯಾಟಿ ಲಿವರ್ ಎಲ್ಲ ಹೋಗಲ್ಲ. ಬಟ್ ಅವರ ಒಂದು ಜೀವನ ಶೈಲಿನ ಓವರ್ ಆಲ್ ಇಂಪ್ರೂವ್ ಮಾಡಿಕೊಂಡು, ಆಹಾರ ಚೆನ್ನಾಗಿ ತಗೊಂಡು ಅದ್ರ ಜೊತೆಗೆ ಮಾಡಿದ್ರೆ ಲಿವರ್ ಮೇಲೆ ತುಂಬ ಅದ್ಭುತವಾಗಿರುವಂಥ ಬೆನಿಫಿಟ್ ಇರುತ್ತೆ. 5ನೇದು, ಈಗ ಕೆಲವರು ತಿಂದ ತಕ್ಷಣ ನನಗೆ ತುಂಬ ಸುಸ್ತಾಗುತ್ತೆ, ಏನೋ ಮಲ್ಕೊಬೇಕನ್ಸುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಕೂತ್ಕೊಂಡು ಇಲ್ಲ
ಟಿ ವಿ ನೋಡೋದು ಅಥವಾ ಇನ್ನೊಂದು ಮೊಬೈಲ್ ಫೋನ್ಗಳಲ್ಲಿರೋದು, ಕೆಲವರಿಗೆ ಸೋಮಾರಿತನ ಜೀವನ ಶೈಲಿ ಅಥವಾ ತುಂಬ ಜಾಸ್ತಿ ರೈಸು ಚಪಾತಿ ಇಂಥವು ಕಾರ್ಬೋಹೈಡ್ರೇಟ್ ಲೋಡು ಜಾಸ್ತಿ ಆಗಿರುತ್ತೆ, ಬ್ಲಡ್ ಶುಗರ್ ಲೆವೆಲ್ಸು ಸ್ಪೈಕ್ ಆಗ್ತಾ ಇರುತ್ತೆ. ಸೊ ತಿಂದ ತಕ್ಷಣ ಅವ್ರಿಗೆ ಏನೋ ಒಂಥರ ಎನರ್ಜಿನೇ ಇರೋದಿಲ್ಲ, ಕೆಲಸ ಮಾಡೋಕ್ಕೂ ಒಂಥರ ಸೋಮಾರಿತನ. ಈ IT ಪ್ರೊಫೆಷ್ನಲ್ಸಿಗೆ ಎಷ್ಟೊಂದು ಜನ ನೋಡ್ತೀವಿ, ಅವ್ರಿಗೆ ಮಧ್ಯಾಹ್ನ 1 ಅವರ್ ಲಂಚ್ ಬ್ರೇಕ್ ಅಂತ ಕೆಲವ್ರಿಗೆ ಇರುತ್ತೆ, 15 ನಿಮಿಷದಲ್ಲಿ ಊಟ ಮುಗಿಸ್ಬಿಟ್ಟು ಇನ್ನು 45 ನಿಮಿಷ ಸುಮ್ಮನೆ ಮೊಬೈಲ್ ಫೋನಲ್ಲಿ ಕೂತಿರ್ತಾರೆ. ಸೊ ಈ ಮಧ್ಯಾಹ್ನ ಆಗಲಿ ರಾತ್ರಿ ಆಗಲಿ ಊಟ ಮಾಡಿದ್ಮೇಲೆ ನಡೆಯೋದು ಇದು ಜಸ್ಟ್ ಡೈಜೆಷನ್ಗೆ ಅಂತಲ್ಲ, ನಮ್ಮ ಓವರ್ ಆಲ್ ಸರ್ಕ್ಯುಲೇಷನ್ನು, ಹೃದಯಕ್ಕೂ ಒಳ್ಳೆಯದು, ಕಾರ್ಡಿಯಾಕ್ ಫಿಟ್ನೆಸ್ಗೆ, ಕೊಲೆಸ್ಟ್ರಾಲ್ ಇಂಪ್ರೂವ್ ಆಗುತ್ತೆ, ಬ್ಲಡ್ ಪ್ರೆಷರ್ ಕಂಟ್ರೋಲು ಇಂಪ್ರೂವ್ ಆಗುತ್ತೆ. ಸೊ ಈ ಒಂದು ಸಣ್ಣ ಒಂದು ಸಿಂಪಲ್ ಒಂದು ಅಭ್ಯಾಸದಿಂದ ಹಲವಾರು ಮಲ್ಟಿಪಲ್ ಆರ್ಗನ್ ಸಿಸ್ಟಮ್, ಬರೀ ಡೈಜೆಸ್ಟಿವ್ ಸಿಸ್ಟಮ್ಮೇ ಅಲ್ಲ, ಎಲ್ಲ ಥರದ ಆರ್ಗನ್ ಸಿಸ್ಟಮ್ಗೂ ಬೆನಿಫಿಟ್ ಇದೆ. ಈಗ ಎಷ್ಟೊಂದು ಜನ ಕೆಲವೊಂದು ಮಿಸ್ಟೇಕ್ ಮಾಡ್ತಾರೆ ಅಂದರೆ, ತಿಂದಮೇಲೆ ಒಂಥರ ನಡಿಬೇಕಂತ ತುಂಬ ಬ್ರಿಸ್ಕ್ ವಾಕಿಂಗ್ ಹೋಗೋದು. ಅದು ಜೆಂಟಲ್ ಕಂಫರ್ಟೇಬಲ್ ಪೇಸಲ್ಲಿ ಇರಬೇಕು. ನೀವು ಒಂಥರ ಆರಾಮಾಗಿ ಏನೋ ಮಾತಾಡ್ಕೊಂಡು ನಡ್ಕೊಂಡು ಹೋಗೋ ಥರ ಇರಬೇಕು. ಸೊ ಜಾಗಿಂಗ್ ಮಾಡೋದು, ತುಂಬ ಬ್ರಿಸ್ಕ್ ವಾಕಿಂಗ್, ಬೆವರು ಸುರಿಯೋಂಥ ವಾಕಿಂಗ್ ಎಲ್ಲ ಊಟ ಮಾಡಿದ್ಮೇಲೆ ಮಾಡಬೇಕಾಗಿರೋದು. ಎಲ್ಲೋ ನಿಮ್ಮ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸು, ಮನೆ ಮುಂದೆನೋ, ಎಲ್ಲೋ ಬಾಲ್ಕನಿನೋ, ಟೆರೇಸು, ಅಥವಾ ಆಫೀಸಲ್ಲಿದ್ದರೆ ಆಫೀಸ್ ಕಾರಿಡಾರಲ್ಲೋ ಏನೋ ಒಂದು ಜೆಂಟಲ್ ವಾಕ್. ಎಷ್ಟೊತ್ತು ನಡಿಬೇಕು? ಈಗ ಗಂಟೆಗಟ್ಟಲೆ ನಡೀರಿ ಅಂತ ಯಾರು ಹೇಳ್ತಾ ಇಲ್ಲ. ಊಟ ಮಾಡಿದ್ಮೇಲೆ ಒಂದು 10ರಿಂದ 20 ನಿಮಿಷ ಮಾಡಿದ್ರೆ ಫ್ಯಾಂಟಾಸ್ಟಿಕ್. ಯಾಕಂದರೆ ಇದರ ಅಡ್ವಾಂಟೇಜ್ ಅನ್ನೋದು, ಇದರ ಲಾಭ ಅನ್ನೋದು ಬರೋದು ರೆಗ್ಯುಲರಾಗಿ ಮಾಡೋದ್ರಿಂದ, ಯಾವಾಗೋ ಒಂದೊಂದು ಸರಿ ಮಾಡೋದಲ್ಲ. ಸೊ ಯಾರು ಇದು ತುಂಬ ಬೆನಿಫಿಟ್ ಆಗುತ್ತೆ, ಈಗ ಸಿಟಿಗಳಲ್ಲಿ ಎಲ್ಲ ಥರ ಆಫೀಸ್ ಜಾಬಲ್ಲಿ ಕೂತ್ಕೊಂಡಿರ್ತಾರೆ, IT ಪ್ರೊಫೆಷ್ನಲ್ಸು, ಸೋಮಾರಿತನ ಜೀವನ ಶೈಲಿ ಇರೋರು, ಆಲ್ರೆಡಿ ಬೊಜ್ಜಿದೆ, ತೂಕ ಜಾಸ್ತಿ ಇದೆ, ಫ್ಯಾಟಿ ಲಿವರ್ ಇದೆ, ಶುಗರ್ ಇದೆ, ಇಂಥವ್ರಿಗೆಲ್ಲ, ಆಮೇಲೆ ಹಲವಾರು ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತಲ್ಲ, ಹೊಟ್ಟೆ ಉಬ್ಬರ, ನನಗೆ ಆಸಿಡಿಟಿ, ಮೆಟಬಾಲಿಕ್ ಇಶ್ಯೂಸು, ಈ ಥರದ್ದು ಎಲ್ಲರಿಗೂ ಬೆನಿಫಿಟ್ ಆಗುತ್ತಿದ್ದು. ಸೊ ಈ ಒಂದು ಸಿಂಪಲ್ ಹ್ಯಾಬಿಟ್ಟು, ಒಂದು 10 ನಿಮಿಷ ಡೈಲಿ, ಎಲ್ಲರಿಗೂ ಟೈಮ್ ಇರುತ್ತೆ, ಟೈಮ್ ಇಲ್ಲದೆ ಅಂತೂ ಯಾರಿಗೂ ಇಲ್ಲ. ಸೊ ಇದನ್ನು ಫಾಲೋ ಮಾಡಿ. ಇದೇನೋ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಅಂತಲ್ಲ, ಇದಕ್ಕೆ ತುಂಬ ಒಂದು ಸಪೋರ್ಟಿವ್ ಸೈನ್ಸ್, ವೈಜ್ಞಾನಿಕವಾಗಿ ಇದರಿಂದ ನಮಗೆ ಬ್ಲಡ್ ಶುಗರ್ಸು ಕಂಟ್ರೋಲ್ ಆಗುತ್ತೆ ಬೆಟರು, ತೂಕ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಫ್ಯಾಟಿ ಲಿವರ್ನ ತಡೆಗಟ್ಟಬೋದು, ಎನರ್ಜಿ ಲೆವೆಲ್ಸ್ ಇಂಪ್ರೂವ್ ಮಾಡ್ಬೋದು, ಮೆಟಬಾಲಿಕ್ ಹೆಲ್ತ್ ಇಂಪ್ರೂವ್ ಮಾಡ್ಬೋದು. ಸೊ ಓವರ್ ಆಲ್ ಡೈಜೆಷನ್ನೇ ಇಂಪ್ರೂವ್ ಆಗ್ತಾ ಇರುತ್ತೆ ಇದರಿಂದ. ಎಷ್ಟೊಂದು ಜನ ನನಗೆ ಯಾವುದಾದ್ರು ಒಂದು ಒಳ್ಳೆ ಸಪ್ಲಿಮೆಂಟ್ ಹೇಳಿ, ಬೆಸ್ಟ್ ಪ್ರೋಬಯೋಟಿಕ್ ಹೇಳಿ, ಬೆಸ್ಟ್ ಅದು ಕೊಡಿ ಇದು ಕೊಡಿ ಅಂತ ಕೇಳ್ತಾ ಇರ್ತಾರೆ. ಅಂತ ಅದ್ರ ಮೇಲೆಲ್ಲ ದುಡ್ಡು ವೆಚ್ಚ ಮಾಡೋದಕ್ಕಿಂತ ಈ ಒಂದು 10 ನಿಮಿಷ 20 ನಿಮಿಷ ಅಷ್ಟು ರಾತ್ರಿ ಊಟ ಮಾಡಿದ್ಮೇಲೆ ಒಂದು ವಾಕಿಂಗ್ ಅನ್ನೋದು ಮಾಡಿ, ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ಮು, ಜಠರ, ಕರಳು, ಲಿವರು, ಹೃದಯ, ನಿಮ್ಮ ಓವರ್ ಆಲ್ ಬಾಡಿನೇ ನಿಮಗೆ ಧನ್ಯವಾದ ಹೇಳುತ್ತೆ. ಇದನ್ನು ಹೇಳ್ತಾ ಧನ್ಯವಾದ.